ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಚಾನೆಲ್ ನ ವಿಡಿಯೋದಲ್ಲಿ ಈ ಪ್ರಾಪರ್ಟಿ ಸೇಲ್ಗಿದೆ. ಈ ಬಿಲ್ಡಿಂಗ್ ಬಗ್ಗೆ ವಿಚಾರಿಸ್ತಾ ನಮ್ಮ ಓನರ್ ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ರ ಹೆಸರು ನಟರಾಜ್ ಅಂತ, ಈ ಬಿಲ್ಡಿಂಗ್ ಓನರ್. ಈ ಕಂಪ್ಲೀಟ್ ಡೀಟೇಲ್ಸ್ ಈ ಬಿಲ್ಡಿಂಗ್ ದ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಇದು ಪ್ರಾಪರ್ಟಿ ಒಂದು 30/40. ಓಕೆ. ವೆಸ್ಟ್ ಫೇಸಿಂಗ್. ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. 2 ಕಾರ್ ನಿಲ್ಸ್ಕೊಳ್ಬಹುದು, ಒಂದು 4-5 ಟೂ ವೀಲರ್ ನಿಲ್ಸ್ಬೋದು. ಗ್ರೌಂಡ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ ಹೌಸ್ ಮಾಡಿದ್ದೀವಿ. ಡಬಲ್ ಬೆಡ್ರೂಮ್ ಹೌಸ್ ಮತ್ತೆ ಪಾರ್ಕಿಂಗ್. ಓಕೆ. ಫಸ್ಟ್ ಫ್ಲೋರ್ ಅಲ್ಲಿ ಟ್ರಿಬಲ್ ಬೆಡ್ರೂಮ್ ಹೌಸ್. ಓಕೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ ಒಂದು ಹೌಸ್ ಮತ್ತೆ ಸಿಂಗಲ್ ಬೆಡ್ರೂಮ್ ಒಂದು ಹೌಸ್. ಅದ್ರ ಮೇಲೆ ಒಂದು ಸೂಟ್ ರೂಮ್ ಮಾಡಿದ್ದೀವಿ ಸರ್. ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಸರ್ ಇದು? ಯಾವ್ದು? ಯಾವ ಏರಿಯಾದಲ್ಲಿ ಬರುತ್ತೆ ಸರ್ ಪ್ರಾಪರ್ಟಿ? ಅಂದ್ರಲ್ಲಿ ಡಿ ಗ್ರೂಪ್ ಎಂಪ್ಲಾಯ್ಸ್ ಲೇಔಟ್. Okay. ಡಿ ಗ್ರೂಪ್ ಎಂಪ್ಲಾಯ್ ಲೇಔಟ್ ಅಂತ ಬರ್ತದೆ. ಓಕೆ ಸರ್. 3rd ಬ್ಲಾಕ್ ಅಲ್ಲಿ ಇದೆ. ಸರಿ ಸರ್, ನೋಡೋಣ ಸರ್ ಮನೆನ. ಬನ್ನಿ. ಗ್ರೌಂಡ್ ಫ್ಲೋರ್ 2 BHK. ಓಕೆ ಓಕೆ. ಗ್ರೌಂಡ್ ಫ್ಲೋರ್ 2 BHK. ಕ್ಲೀನಿಂಗ್ ನಡೀತಾ ಇದೆ, ಇನ್ನು ಕ್ಲೀನಿಂಗ್ ಮುಗಿದಿಲ್ಲ. ಇದು 2 BHK ಹಾಲ್ ಸರ್. ಇದು ಹಾಲ್ ಮತ್ತೆ ಟಿವಿ ಕ್ಯಾಬಿನೆಟ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಜಾಬ್ ಇನ್ನೂ ಸ್ವಲ್ಪ ಇದಾಗಿದೆ, ಕವರ್ ಮಾಡೋಕ್ಕಿಲ್ಲ. ಓಕೆ. ಡೋರ್ಸ್ ಎಲ್ಲ ಆಗಿದೆ. ಬರೀ ಸರ್, ಇದು ಒಂದು ರೂಮು ವಿತ್ ಸ್ಲೈಡಿಂಗ್ ಡೋರ್ ಕೊಟ್ಬಿಟ್ಟು ನಾವು ವಾಟರ್ ವಾಶ್ ಮಾಡಿದ್ವಿ. ಯಾವ್ದು ಕ್ಲೀನ್ ಮಾಡಿಲ್ಲ, ತೆಗಿಬೇಕಿಲ್ಲ, ಹಂಗೆ ಇದೆ. ಡೋರ್ಸ್ಗೆ ಯಾವ್ದು ಯೂಸ್ ಮಾಡಿದ್ದಾರೆ ಸರ್? ವುಡ್ ಎಲ್ಲಾದ್ರೂ ಟೀಕ್ ಯೂಸ್ ಮಾಡಿದ್ವಿ. ಮೇನ್ ಡೋರ್ಸ್ ಮತ್ತೆ ಪೂಜಾ ರೂಮ್ಗೆಲ್ಲ ಟೀಕ್ ಯೂಸ್ ಮಾಡಿರೋದು. ಓಕೆ. ಮತ್ತೆ ಈ ಡೋರ್ಸ್ ಗಳೆಲ್ಲ ನಿಮಗೆ ಮೆಂಬ್ರೇನ್ ಡೋರ್ಸ್. ಓಕೆ. ಇದು ವಾಸ್ಕಲ್ ಸರ್? ಇದೆಲ್ಲ ನೀಮ್ ಡೋರ್, ನೀಮ್ ಇದೆ. ಇದು ವಿಂಡೋನು ನೀವು? ಅದು ನೀಮ್ ಇದೆ. ಓಕೆ. ಇದು ನೀಮ್ ಇದೆ ಸರ್. ಮತ್ತೆ ಡೋರ್ಸ್ ಎಲ್ಲ ನಮಗೆ ಸ್ಕಿನ್ ಡೋರ್ಸ್. ಓಕೆ. ಮೆಂಬ್ರೇನ್ ಡೋರ್ಸ್ ಇದೆ. ಇದು ಇನ್ನೊಂದು BHK, ಇನ್ನೊಂದು ರೂಮ್ ಇದು. ಇನ್ನೊಂದು ರೂಮ್ ಇದು. ಇನ್ನು ಕ್ಲೀನಿಂಗ್ ನಡೀತಾ ಇದೆ. ಸಾಮಾನೆಲ್ಲ ಇಲ್ಲೇ ಇದೆ. ಯಾವಾಗ ಆಗುತ್ತೆ ಸರ್ ಫೈನಲ್? ಇನ್ನೊಂದು 2-3 ಡೇಸ್ ಕ್ಲೀನ್ ಆಗ್ಬಿಡುತ್ತೆ ಸರ್. ಓಕೆ ಓಕೆ. ಇದು ವಾಟರ್ ಪ್ರೂಫ್ ಆಗಿದೆಯಾ? ವಾಟರ್ಸ್ ಎಲ್ಲ ಫುಲ್ ವಾಟರ್ಸ್ ಇದೆ ಸರ್. ಎಲ್ಲದಕ್ಕೂ ಫರ್ನಿಚರ್ ಮಾಡಿದ್ದೀವಿ. ಓಕೆ ಓಕೆ. ಇದು ಓಪನ್ ಕಿಚನ್. ಓಪನ್ ಕಿಚನ್. ಬೇಕಾದ್ರೆ ಒಂದು ಸ್ಕ್ರೀನ್ ಹಾಕೊಂಡ್ರೆ ನಿಮಗೆ ಕ್ಲೋಸ್ ಆಗುತ್ತೆ. ಎಲ್ಲ ಇಟಾಲಿಯನ್ ಬಾಸ್ಕೆಟ್ಸ್ ಎಲ್ಲ ಫಿಟ್ ಆಗಿದೆ ಆಲ್ರೆಡಿ. ಓಕೆ ಫೈನ್. ಎಲ್ಲ ಬಾಸ್ಕೆಟ್ಸ್ ಎಲ್ಲ ಫಿಟ್ ಆಗಿದೆ. ಸ್ವಲ್ಪ ನೀಟ್ನೆಸ್ ಆಗುತ್ತೆ ಅಷ್ಟೇ. ಅದು ಮಸಾಲಾ ಬಾಕ್ಸ್ ನಿಮಗೆ ಇದು ವಾಟರ್ ಫಿಲ್ಟರ್ಗೆ ಆಪ್ಷನ್ ಮಾಡಿದ್ದೀವಿ. ಸಿಂಕ್ ಇದೆ ಅದರಲ್ಲಿ ಕೆಳಗಡೆ. ಓಕೆ. ಸಿಂಕ್ ಆಪ್ಷನ್ ಮಾಡಿದ್ದೀವಿ. ಟಾಯ್ಲೆಟ್ ಇದೆ. ಟಾಯ್ಲೆಟ್ ಫಿಟ್ಟಿಂಗ್ಸ್ ಎಲ್ಲ ಯಾವತ್ತಾಗುತ್ತೆ ಸರ್? ಫಿಟ್ಟಿಂಗ್ಸ್ ಎಲ್ಲ ಯಾವಾಗ ಬಂದು ಪರ್ಚೇಸ್ ಮಾಡ್ಕೊಂಡು ನಮಗೆ ನಾಳೆ ಬೇಕು ಅಂತ ನಾವು ನಾಳೆ ಫಿಟ್ ಮಾಡ್ಕೊಡ್ತೀವಿ. ಓಕೆ ಸರ್. ಓಕೆ ಓಕೆ ಓಕೆ. ಇದು ಟೀ ಗುಡ್ಡು, ಲೋನ್ ಟೀ ಗುಡ್ಡು, ವಾಸ್ಕರ್ ಟೀ ಗುಡ್ಡು, ಇದೆಲ್ಲ ಟೀ ಗುಡ್ಸ್ ಇದೆ ಸರ್. ಬೋರ್ವೆಲ್ 1000 ಫೀಟ್ಸ್ ಇದೆ ಸರ್. ಓಕೆ. 1000 ಫೀಟ್ಸ್ ಇದೆ. ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ 14,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ ಸರ್ ಇಲ್ಲಿ. ಓಕೆ. ಒಂದು ಸಂಪು, ಒಂದು ಬೋರ್ವೆಲ್. ಒಂದು ಸಂಪು, ಒಂದು ಬೋರ್ವೆಲ್. 14,000 ಲೀಟರ್ ಕೆಪಾಸಿಟಿ. ತುಂಬಾ ದೊಡ್ಡದಾಗಿದೆ ಅದು. ಆಮೇಲೆ ಗ್ಯಾಸ್ ಇದಕ್ಕೆ ಸರ್ ಫುಲ್ ಎಲ್ಲ ಮನೆಗೂ ಸೇರಿದೆ ಸರ್? ಎಲ್ಲ ಮನೆಗೆ ಇಲ್ಲ, ಇದರಲ್ಲಿ 3 ಮನೆಗಿದೆ. ಓಕೆ. ಫ್ರಂಟ್ ಅಲ್ಲಿ 1 ಮನೆ ಕೊಟ್ಟಿದ್ದೀವಿ. ಓಕೆ. ಸಿಂಗಲ್ ಬೆಡ್ರೂಮ್ ಅಲ್ಲಿ ಮುಂದೆಗಡೆ ಇದೆ. ಓಕೆ. ಇದರಲ್ಲಿ 3 ಮನೆ ಇದೆ ಸರ್. ಓಕೆ. ಇಲ್ಲಿ ಫುಲ್ ನಾವು ಸರೌಂಡಿಂಗ್ 2 ಫೀಟ್ಸ್ ಜಾಗ ಬಿಟ್ಟಿದ್ದೀವಿ ಸರ್. ಸುತ್ತಲೂ ಬಿಟ್ಟಿದ್ದಾರೆ ಸರ್? ಸುತ್ತಲೂ ಬಿಟ್ಟಿದ್ದೀವಿ. ಓಕೆ, ವೆರಿ ಗುಡ್ ಸರ್. ಈಗ ಫಸ್ಟ್ ಫ್ಲೋರ್ ತೋರಿಸಿ. ಬನ್ನಿ ಸರ್, ಫಸ್ಟ್ ನೋಡೋಣ. ಇವೆಲ್ಲ ಗ್ರಾನೈಟ್ಸ್, ಆಂಟಿಸ್ಕಿಟ್, ಲಪೋತ್ರ 40 mm ಸರ್ ಇದು. ಓಕೆ ಸರ್. ನಾವು 20 mm ಆಗ್ತದೆ. 20 mm ಅದು ಮಾಡಿ 40 mm ಮಾಡಿದ್ದೀವಿ. ಸರ್ ಗ್ರಾನೈಟ್ಸ್ ಇಂಪೋರ್ಟ್ ಗ್ರಾನೈಟ್ಸ್ ಇವೆಲ್ಲ. ಓಕೆ. ಇದೆಲ್ಲ ನಾವು ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 250 rupees ಸರ್ ಇದು. ಗ್ರಾನೈಟ್ ಕ್ಲಾಡಿಂಗ್ ಮಾಡಿದಿರಲ್ಲ ಸರ್? ಹೌದು, ಇದು ಗ್ರಾನೈಟ್ಸ್ ಇದೆಲ್ಲ ಗ್ರಾನೈಟ್. ಓಕೆ. ಆರ್ಟಿಫಿಷಿಯಲ್ ಗ್ರಾನೈಟ್ಸ್ ಇದು ಸರ್. ಡೋರ್ ನೋಡಿ, ಕ್ವಾಲಿಟಿ ವೈಸ್ ನಾವು ಯಾವುದು ಕಾಂಪ್ರಮೈಸ್ ಮಾಡಿಲ್ಲ ಸರ್. ಟ್ರಿಬಲ್ ಬೆಡ್ರೂಮ್ ಮಾಡಿದ್ವಿ ಸರ್ ಇಲ್ಲಿ. ಓಕೆ. ಈ ರೂಮಲ್ಲಿ ಟ್ರಿಬಲ್ ಬೆಡ್ರೂಮ್ ಮಾಡಿದ್ವಿ. ಒಂದು ಆರ್ಚ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬಂದಿದೆ. ಕ್ಲೀನ್ ಮಾಡಿಲ್ಲ, ಕ್ಲೀನಿಂಗ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಎಲ್ಲ ಸಾಫ್ಟ್ ಕ್ಲೋಸ್, ಇಟಾಲಿಯನ್ ಕಿಚನ್ಸ್ ಎಲ್ಲಾದ್ರೂ ಓಪನ್ ಮಾಡಿಸಿದ್ದೀವಿ. ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸು ಎಲ್ಲ ಮಾಡಿದ್ದೀವಿ. ಆಟೋ ಕ್ಲೋಸ್ ಎಲ್ಲ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಯುಟಿಲಿಟಿ ಮಾಡಿದ್ದೀವಿ ಸರ್ ಇಲ್ಲಿ. ಓಕೆ ಸರ್. ಇಲ್ಲಿ ವಾಷಿಂಗ್ ಮಿಷಿನ್ ಒಂದು ಪಾಯಿಂಟ್ ಇದೆ, ಈ ಕಡೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ.
ಈ ಕಡೆ ಸಿಂಕ್ ಒಂದು ಪಾಯಿಂಟ್ ಇದೆ ಸರ್. ಈ ಕಡೆ ಇಲ್ಲಿ ಸಿಂಕ್ ಒಂದು ಪಾಯಿಂಟ್ ಮಾಡ್ಕೊಳ್ಬೋದು. ಇಲ್ಲಿ ಸಿಂಕ್ ಮಾಡ್ಬೋದು. ಹೊರಗಡೆ ಒಂದು ಸಿಂಕ್ ಇದೆ ಆಲ್ರೆಡಿ. ಇಲ್ಲೊಂದು ಸಿಂಕ್ ಇದೆ. ಪ್ಲೇಔಟ್ ಕೆಳಗಡೆ ಇದೆಯಾ? ಕ್ಲೋಸ್ ಮಾಡಿದ್ದಾರೆ. ಕ್ಲೀನ್ ಮಾಡಬೇಕಲ್ಲ, ಓಕೆ. ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲೂ ಒಂದು ಸ್ಟೋರೇಜ್ ಮಾಡಿದ್ದೀರಾ? ಸ್ಟೋರೇಜ್ ಬಂದು ಇಲ್ಲಿ ನೀವು ಇನ್ನು ಯೂನಿಟ್ ಹಾಕಿಲ್ಲ ಅದು. ಓಕೆ. ವಾಶ್ ಮಾಡಿದ ಪಾತ್ರೆಗಳ ಮೇಲೆ ಕೆಲವೊಂದು ಟ್ರೇ ಬರುತ್ತೆ. ಆ ಟ್ರೇ ಆಗಿ ನೀರೆಲ್ಲ ಕಲೆಕ್ಟ್ ಆಗಿ ನಾವು ಸಿಂಕಲ್ಲಿ ಇದು ಮಾಡ್ಕೊಳ್ಬೋದು. ಇದು ಮಸಾಲಾ ಬಾಕ್ಸ್ ಎಲ್ಲದಕ್ಕೂ ಹೈಡ್ರೋಲಿಕ್ ಹಾಕಿದ್ದೀವಿ. ಓಕೆ. ಹೈಡ್ರೋಲಿಕ್ ಸ್ಟ್ಯಾಂಡ್ಸ್ ಇದೆ. ಆಟೋ ಕ್ಲೋಸ್ ಹೈಡ್ರೋಲಿಕ್ ಸ್ಟ್ಯಾಂಡ್. ಆಮೇಲೆ ಒಂದು ಚಿಲ್ಡ್ರನ್ಸ್ ಒಂದು ಕಿಡ್ ರೂಮ್ ಮಾಡಿದ್ದೀವಿ ಸರ್. ಚಿಕ್ಕದಾಗಿ ಒಂದು ಕಿಡ್ ರೂಮ್ ಮಾಡಿದ್ವಿ. ಕಿಡ್ಡೆ ದೊಡ್ಡವರೇ ನೋಡ್ಕೊಳ್ಬೋದು. ಕಾಟಾಕರ ಅದಕ್ಕೂ ವಾಲ್ ರೂಫ್ ಮಾಡಿದ್ದೀವಿ. ಅದಕ್ಕೂ ಇದೆಲ್ಲ ಟೀಕ್ ಕೊಡು ಸರ್. ಈ ಮನೆಯಲ್ಲಿ ಫಸ್ಟ್ ಫ್ಲೋರ್ ಈ ಮನೆಗೆ ನೀವು ವಿಂಡೋಸ್ ಎಲ್ಲದಕ್ಕೂ ಟಿಕ್ ಕೊಡಿ. ವಾಲ್ ರೂಫ್ಸ್ ಮಾಡಿದ್ದೀವಿ ಸರ್. ಇದು 10 feet ವಾಲ್ ರೂಫ್ ಇದೆ. ಒಂದು ಡೈನಿಂಗ್ ಹಾಲ್ ಇದೆ ಸರ್. ಹಿಂಗೆ ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಬಹುದು. ಡೈನಿಂಗ್ ಟೇಬಲ್ ಮಾಡ್ಕೊಂಡು ಇಲ್ಲಿ ಡೈನಿಂಗ್ ಏರಿಯಾ ಇದು. ಓಕೆ. ಅದರ ಕಿಚನ್ ಡೈನಿಂಗ್ ಏರಿಯಾ. ಫ್ರಿಡ್ಜ್ ಏನಾದ್ರು ಬಂದು ಫ್ರಿಡ್ಜ್ ಇಟ್ಕೊಳ್ಬೋದು. ಫ್ರಿಡ್ಜ್ ಇಟ್ಕೊಳ್ಬೋದು. ಎಲ್ಲದಕ್ಕೂ ಅದೇ ಆದ ಡೆಸಿಗ್ನೇಟೆಡ್ ಏರಿಯಾ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಮಾಡಿ ಮಾಡಿದ್ದೀವಿ ಸರ್. ಇದು ಇನ್ನೊಂದು ರೂಮ್. ಎಲ್ಲ ರೂಮ್ಸ್ಗೂ ಎಲ್ಲ ಬಿಲ್ಡಿಂಗ್ ಅಲ್ಲಿ ಇರೋ ಎಲ್ಲ ರೂಮ್ಸ್ಗೂ ಎಲ್ಲ ಕಿಚನ್ ಪಿಒಪಿ ಮಾಡಿದ್ದೀವಿ. ಎಲ್ಲೂ ಪಿಒಪಿ ಬಂದಿಲ್ಲ. ಇದೆಲ್ಲ ಫ್ಯಾನ್ಸ್ ಮತ್ತೆ ಕೋಲೆಟ್ಸ್ ಎಲ್ಲ ಬರಬೇಕು. ಇಲ್ಲಿಗೆ ಕೋಲೆಟ್ಸ್ ಎಲ್ಲ ಬರುತ್ತೆ. ಆಮೇಲೆ ಇಲ್ಲೊಂದು ಬಾಕ್ಸ್ ಮಾಡಿದ್ದೀವಿ ಸರ್. ಪಾರ್ಟಿಷನ್ ಮಾಡಿಕೊಂಡು ಎರಡೆರಡು ಮಾಡಿದ್ದೀವಿ ಸರ್. ಮೇಲ್ಗಡೆ ಸ್ಲೈಡಿಂಗು, ಕೆಳಗಡೆ ಓಪನ್ ಕ್ಲೋಸ್. ಬಾಲ್ಕನಿ ಮಾಡಿದ್ದೀವಿ. ಸದ್ಯ ಫಿಟ್ಟಿಂಗ್ ಎಲ್ಲ ಹಾಕ್ಬೇಕಿಲ್ಲ. ಫಿಟ್ಟಿಂಗ್ ಹಾಕಿಲ್ಲ. ಓಕೆ. ಫಿಟ್ಟಿಂಗ್ ಹಾಕಿದ್ರೆ ಲುಕ್ಕಿನ ಚೆನ್ನಾಗಿ ಕಾಣುತ್ತೆ. ಎಲ್ಲ ಸ್ಪೇಸ್ ರಾಸ್ ಬರುತ್ತೆ ಎಲ್ಲದಕ್ಕೂ. ಇದಕ್ಕೆ ದೇವ್ರ ಮನೆ ಮಾಡಿದ್ವಿ. ಇಲ್ಲಿ ಗ್ಲಾಸ್ ಬರುತ್ತೆ. ಇರೋದೇ ಗೊತ್ತಾಗಲ್ವಲ್ಲ ಸರ್? ಅದೇ ಸರ್ ಸ್ಪೆಷಾಲಿಟಿ ಇಲ್ಲಿ. ಸೂಪರ್ ಆಗಿದೆ ಸರ್. ಬಂದ್ರೆ ಒಳ್ಳೆ ಪ್ರಪಂಚಕ್ಕೆ ಹಿಡನ್ ಡೋರ್ ತರ ಇದೆ. ಹೌದು, ವಾಲ್ಡೂಸ್ ಮಾಡಿದ್ದೀವಿ. ವೆಂಟಿಲೇಷನ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್. ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಒಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀವಿ ಇಲ್ಲಿ. ಓಕೆ. ಅಟ್ಯಾಚ್ ಟಾಯ್ಲೆಟ್. ಈ ಮನೆಗೆ ಕಾಮನ್ ಟಾಯ್ಲೆಟ್ ಅದು ಹಿಡನ್ ಡೋರ್ ಮಾಡಿ ಸರ್. ಅದಕ್ಕೂ ಓಕೆ. ಫುಲ್ ಫರ್ನಿಚರ್ ಮಾಡಿದ್ದೀವಿ. ಬಂದ್ಬಿಟ್ಟು ನಾವು ಡೆಲ್ಲಿದ ಇಂಪೋರ್ಟ್ ಮಾಡಿಸ್ಕೊಡಿ. ಚಾರ್ಕೋಲ್ ತುಂಬಾ ಚೆನ್ನಾಗಿದೆ ಸರ್. ಡೆಲ್ಲಿದ ಇಂಪೋರ್ಟ್ ಮಾಡಿಸ್ಕೊಡ್ವಿ. ಚಾರ್ಕೋಲ್ ಮೆಟೀರಿಯಲ್ ಸರ್? ಚಾರ್ಕೋಲ್. ಓಕೆ. ಇಲ್ಲಿ PVC ಎಲ್ಲ ಮಾಡ್ತಾರೆ. ನಾವು ಕ್ವಾಲಿಟಿ ವೈಸ್ ನಾವು ಯಾವ್ದು ಕಾಂಪ್ರಮೈಸ್ ಆಗಿಲ್ಲ. ಎಲ್ಲಾದ್ರೂ ತುಂಬಾ ಕ್ವಾಲಿಟಿ ಗಮನದಲ್ಲಿ ಇಟ್ಕೊಂಡು ನಾವು ತುಂಬಾ ಎಚ್ಚರಿಕೆಯಿಂದ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಸರ್. ಇದೊಂದು ಇರೋ ಡೋರ್ ಸರ್. ನೋಡಿ ಮನೆಯಾಗಿ ಗೊತ್ತೇ ಆಗೋದಿಲ್ಲ ಸರ್. ಇಲ್ಲಿ ಅಟ್ಯಾಚ್ ಇಲ್ಲೊಂದು ಬಾತ್ರೂಮ್ ಬರುತ್ತೆ, ಜನರಲ್ ಬಾತ್ರೂಮ್. ಇದು ಆಟೋ ಕ್ಲೋಸ್ ಹಾಕಿದೆ ಸರ್. ಡೋರ್ ಕ್ಲೋಸರ್. ಓಕೆ. ಯಾಕೆ ನಿಮ್ಗೆ ಅಲ್ಲಿ ಹ್ಯಾಂಡ್ಲ್ ಮತ್ತೆ ಏನು ಬೇಕಾಗಿಲ್ಲ. ಅದು ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ಬಾತ್ರೂಮ್ ಸರ್. POP ನೋಡಿ ಫುಲ್ಲಿ ಗ್ರ್ಯಾಂಡ್ ಆಗಿ ಮಾಡಿಸಿದ್ದೀವಿ. ಈ ಮನೆಗೆ ಫುಲ್ ಹೈಲೈಟ್ ಪಾರ್ಟ್ ಅಂದ್ರೆ ಟಿವಿ ಕ್ಯಾಬಿನೆಟ್. ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಎರಡು ಮನೆ ಇದೆ ಸರ್? ಎರಡು ಮನೆ ಇದೆ. ಸಿಂಗಲ್ ಬೆಡ್ರೂಮ್ ಇದು. ಓಕೆ. ಇದು ಟೀ ಗುಡ್ ಡೋರು. ಸಿಂಗಲ್ ಬೆಡ್ರೂಮ್. ಬನ್ನಿ ಸರ್. ಸಿಂಗಲ್ ಬೆಡ್ರೂಮ್ ಸರ್. ಇದು ನಾವು ಟೈಲ್ಸ್ಗೆ ಡೋರ್ ಕಾಲವನ್ನು ಮ್ಯಾಚಿಂಗ್ ಮಾಡಿಕೊಂಡು ನಾವು ಪೇಂಟಿಂಗ್ ಮಾಡಿಸ್ತೀವಿ ಸರ್. ಇದಕ್ಕೂ POP ಮಾಡಿದ್ವಿ. ಇದು ರೆಂಟ್ ಹೌಸ್ ಬಂದ್ಬಿಟ್ಟು ನಾವು ಯಾವುದೇ ಕ್ವಾಲಿಟಿ ಯಾವ್ದು ಕಮ್ಮಿ ಮಾಡಿಲ್ಲ. ಎಲ್ಲದೂ ಹಾಗೆ ಮಾಡಿದ್ದೀವಿ. ಓಕೆ. ಮಸಾಲಾ ಬಾಕ್ಸ್ ಒಂದು ರೂಮ್ ಸರ್. ಒಂದು ರೂಮ್ ವಿತ್ ವಾಲ್ ರೂಮ್ಸ್. ಟಿವಿ ಕ್ಯಾಬಿನೆಟ್ ಮಾಡಿದ್ದೀವಿ. ಟಿವಿ ಕ್ಯಾಬಿನೆಟ್ ಇದೆ. ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದೀವಿ. ವಾಷಿಂಗ್ ಮಿಷಿನ್ ಬೇಕಾದ್ರೆ ಮಾಡೋದು, ಹ್ಯಾಂಡ್ ವಾಶ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಬೋದು. ಇದು ಜನರಲ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್. ಒಂದು ಸಿಂಗಲ್ ಇದಕ್ಕೆ ಒಂದೇ ಬಾತ್ರೂಮ್ ಸರ್ ಇದಕ್ಕೆ. ಓಕೆ.
ಇದು 2 BHK. 2 BHK ಇದು. ಸೇಮ್ ಆಸ್ ಇಟ್ ನೋಡೋಣ. ಅದೇ ತರ ಡೈನಿಂಗ್ ಹಾಲ್, ಕಿಚನ್, ಡೈನಿಂಗ್ ಹಾಲ್, ಕಿಚನ್, ಮಸಾಲಾ ಬಾಕ್ಸ್, ಇಲ್ಲಿ ವಾಟರ್ ಫಿಲ್ಟರ್ಗೆ ಆಪ್ಷನ್ ಇದೆ. ಇನ್ನೊಂದು ರೂಮು, ಸೇಮ್ ವಾಟರ್ ರೂಮ್ಸು. ಇದು ಸೆಕೆಂಡ್ ರೂಮ್ ನಂಬರ್ 2. ಇದು 2 BHK ಇದು. 2 BHK. ಆ ಕಡೆ ನೋಡಿ ಇದು 1 BHK, ನಾವು ಇದು 2 BHK. ಇದು 1 BHK. ಓಕೆ. ವಾಲ್ ರೂಮ್ಸ್ ಇದೆ. ಫಿಶ್ ರೂಮ್ಸ್ ಮಾಡಿದ್ದೀವಿ. ಕಾಮನ್ ಸೊ ಬನ್ನಿ ಸರ್, ಮೇಲ್ಗಡೆ ಒಂದು ರೂಮ್ ಇದೆ, ಸೂಟ್ ರೂಮ್ ಇದೆ, ತೋರಿಸಿ. ಒಟ್ಟು ಎಷ್ಟು ಕಾಲಮ್ ಇದೆ ಸರ್ ಈ ಬಿಲ್ಡಿಂಗ್ ಅಲ್ಲಿ? 12 ಕಾಲಮ್ಸ್ ಇದೆ. ಎಲ್ಲ ಇಂಜಿನಿಯರ್ ಪ್ಲಾನಿಂಗ್. ಎಲ್ಲ ಇಂಜಿನಿಯರ್. ಒಂದು ರೂಮ್ ಇದೆ ಸರ್ ಇಲ್ಲಿ. ವಾಟರ್ ಮಾಡಿದ್ದೀವಿ, POP ರೆಡಿ ಇದೆ. ಪೇಂಟಿಂಗ್ ಒಂದು ಸ್ವಲ್ಪ ಇದೊಂದು ಬಾಕಿ ಇದೆ. Okay. ಪೇಂಟಿಂಗ್ ಮಾಡಿಲ್ಲ. ಒಂದು ಇದು ಮಾಡ್ಬಿಡಿ ಸರ್ ಚೆನ್ನಾಗಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.